ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ. ಬಳ್ಳಾರಿ ಜೈಲಿನ ಹೊರಗಡೆ ಪೊಲೀಸ್ ಬಿಗಿ ಭದ್ರತೆ ಇದೆ. ಬ್ಯಾರಿಕೇಡ್ಗಳನ್ನ ಹಾಕಿ ರಸ್ತೆಯನ್ನ ಸಂಪೂರ್ಣ ಬಂದ್ ಮಾಡಿದ್ದಾರೆ. ಅಭಿಮಾನಿಗಳು ಜಮಾವಣೆ ಆಗೋ ಸಾಧ್ಯತೆ ಹಿನ್ನೆಲೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಕನಕದುರ್ಗಮ್ಮ ದೇವಸ್ಥಾನದ ಬಳಿ ರಸ್ತೆಗೆ ಬ್ಯಾರಿಕೇಡ್ ಹಾಕಿದ್ದಾರೆ. ಬಳ್ಳಾರಿಯ ಎಸ್ಪಿ ಸರ್ಕಲ್ ಬಳಿಯೂ ಕೂಡ ರಸ್ತೆ ಬಂದ್ ಆಗಿದೆ. ಸೆಂಟ್ರಲ್ ಜೈಲಿನ ಮುಖ್ಯ ದ್ವಾರದ ಮೂಲಕ ದರ್ಶನ್ ಎಂಟ್ರಿ ಕೊಡ್ತಾರೆ. ಬಳ್ಳಾರಿ ಜೈಲು ಎಂಟ್ರಿ ಆಗ್ತಾ ಇದ್ದಂತೆ ಜೈಲ್ ಅಡ್ಮಿಷನ್ ಪ್ರಕ್ರಿಯೆ ನಡೆಯುತ್ತೆ. ಜೈಲ್ ಪ್ರೊಸೀಜರ್ ಬಳಿಕ ಏನೇನು ಪ್ರೊಸೀಜರ್ಗಳಾಗಬೇಕೋ ಆ ಪ್ರೊಸೀಜರ್ನ ನಂತರ ಸೆಲ್ಗೆ ದರ್ಶನ್ ಎಂಟ್ರಿ ಕೊಡಲಿದ್ದಾರೆ. ಸ್ಪೆಷಲ್ ಬ್ಯಾರಕ್ನಲ್ಲಿ ದರ್ಶನ್ ಅನ್ನ ಇರಿಸಲಾಗುತ್ತೆ. ಸಾಮಾನ್ಯ ಕೈದಿಗಳು ಇರುವಂತಹ ಜಾಗವೇ ಬೇರೆ, ಈ ಸ್ಪೆಷಲ್ ಸೆಲ್ಗಳಿರುವಂತಹ ಜಾಗವೇ ಬೇರೆ. ಹಾಗಾಗಿ ಸಾಮಾನ್ಯ ಕೈದಿಗಳಿಗೆ ದರ್ಶನ ಭಾಗ್ಯ ಬಳ್ಳಾರಿ ಜೈಲಿನಲ್ಲಿರೋದಿಲ್ಲ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಬಳ್ಳಾರಿ ಜೈಲಿಗೆ ದರ್ಶನ್ ರೀಚ್ ಆಗೋಕೆ 9 ಗಂಟೆ ಆಗತ್ತೆ. ಆದ್ರೆ ಬೆಳಗ್ಗೆನೆ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ ಬಳ್ಳಾರಿ ಜೈಲಿನತ್ತ. ಬಳ್ಳಾರಿ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡ್ತಾರೆ ಅನ್ನೋ ಸುದ್ದಿ ಕೇಳ್ತಾ ಇದ್ದಂತೆ ನಿನ್ನೆನೆ ಅಭಿಮಾನಿಗಳು ಬಂದು ಒಂದಷ್ಟು ಹೈಡ್ರಾಮಾ ಮಾಡಿದ್ರು, ಘೋಷಣೆಗಳನ್ನ ಕೂಗಿದ್ರು. ಇವತ್ತು ಎಕ್ಸಾಕ್ಟ್ಲಿ 9 ಗಂಟೆಗೆ ದರ್ಶನ್ ಬರ್ತಾರೆ ಅಂತ ಅಂದ್ರೆ ಒಂದಷ್ಟು ಜನ ಅಭಿಮಾನಿಗಳು ಅಲ್ಲಿ ಬಂದು ಸೇರುವಂತಹ ಚಾನ್ಸಸ್ ಇರೋದ್ರಿಂದ ಸಾಕಷ್ಟು ಭದ್ರತೆಯನ್ನ ಪೊಲೀಸರು ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡೋದು ಪಕ್ಕ ಅಂತ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ನೆನ್ನೆನೆ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಜೈಲಿನ ಹತ್ರ ಬಂದಿದ್ರು. ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ರನ್ನ ಕರ್ಕೊಂಡು ಬಂದಾಗ್ಲೂ ಇದೇ ರೀತಿಯಾದ ಪರಿಸ್ಥಿತಿ ಇತ್ತು. ಈಗ ಬಳ್ಳಾರಿ ಜೈಲಿನ ಹೊರಗಡೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಪೊಲೀಸರು ಭದ್ರತೆ ಬಗ್ಗೆ, ಅದರ ಜೊತೆಗೆ ದರ್ಶನ್ ಎಂಟ್ರಿ ಆಗ್ತಾ ಇದ್ದಂತೆ ಏನ್ ಪ್ರೊಸೀಜರ್ಗಳು ನಡೆಯುತ್ತೆ, ಜೈಲು ಅಡ್ಮಿಷನ್ ಪ್ರಕ್ರಿಯೆ ಅದು ಎಷ್ಟೊತ್ತಾಗತ್ತೆ, ಏನೇನಿರುತ್ತೆ? ಶ್ವೇತಾ, ಈಗಾಗಲೇ ಹೇಳಿದಂತೆ ದರ್ಶನ್ ಬರುವಿಕೆಗಾಗಿ ಬಳ್ಳಾರಿ ಜೈಲಿನ ಸಿಬ್ಬಂದಿ ಏನು ಕಾಯ್ತಾ ಇದ್ದಾರೆ. ಯಾಕಂದರೆ ಮೊನ್ನೆ ಮಧ್ಯಾಹ್ನದಿಂದಲೂ ಹೆಚ್ಚು ಕಡಿಮೆ ಮೊನ್ನೆ ಸಂಜೆ ಮಧ್ಯಾಹ್ನದಿಂದ ಕೂಡ ದರ್ಶನ್ ಅವರು ಈಗ ಬರ್ತಾರೆ ಆಗ ಬರ್ತಾರೆ, ಲೀಗಲಿ ಪ್ರೊಸೆಸ್ ಆಗಬೇಕು, ಒಂದು ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಆಗಬೇಕು ಅಂತೇಳಿ ಒಂದು ಕಟ್ಟುನಿಟ್ಟಿನ ಆಜ್ಞೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜೈಲಿನ ಸಿಬ್ಬಂದಿ ಮತ್ತು ನಮ್ಮ ನಾರ್ಮಲ್ ಪೊಲೀಸರು, ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು. ಡಾಕ್ಯುಮೆಂಟೇಷನ್ ಲೇಟ್ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಬರ್ತಕ್ಕಂಥದ್ದು ಒಂದು ದಿನ ವಿಳಂಬವಾಯಿತು. ಹೀಗಾಗಿ ಅವರು ಬರುವಿಕೆಯ ಒಂದಷ್ಟು ಸೂಚನೆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಜೈಲಿನ ಸಿಬ್ಬಂದಿ ಮಾಡಿಕೊಂಡಿದ್ದಾರೆ. ಯಾಕಂದರೆ ಜೈಲಿನಲ್ಲಿ ದರ್ಶನ್ ಅವರಿಗಾಗಿ ಪ್ರತ್ಯೇಕ ಸೆಲ್ಲನ್ನು ಮಾಡಿದ್ದಾರೆ. ಯಾಕಂದರೆ ನಾರ್ಮಲ್ ಪೀಪಲ್ಸ್ಗೆ ಯಾರು ಕೂಡ ಅವರು 2 ವಿಭಾಗ ಮಾಡಿದ್ದಾರೆ. ನಮ್ಮ ಬಳ್ಳಾರಿ ಜೈಲಲ್ಲಿ ಏನು 9 ಹಾಲ್ಗಳಿದ್ದಾವೆ. ಅಲ್ಲಿ 385 ಕೈದಿಗಳು, ಸದ್ಯ ಬಳ್ಳಾರಿ ಜೈಲಿರ್ತಕ್ಕಂಥ 385 ಕೈದಿಗಳನ್ನು ಒಂದು ಕಡೆ ಇಟ್ಟರೆ ಪ್ರತ್ಯೇಕವಂತ 16 ಸೆಲ್ಗಳಿದ್ದಾವೆ. ಅದರಲ್ಲಿ 15ನೇ ನಂಬರ್ನ ಸೆಲ್ಗೆ ಏನು ದರ್ಶನ್ ಅವ್ರನ್ನ ಕಳಿಸ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಇನ್ನು ಅಭಿಮಾನಿಗಳ ವಿಚಾರಕ್ಕೆ ಅಂದರೆ ಜೈಲಿನ ಒಳಗಡೆ ಇರ್ತಕ್ಕಂಥ ಅಭಿಮಾನಿಗಳಾಗಿರ್ಬೋದು ಅಥವಾ ಹೊರಗಡೆ ಇರ್ತಕ್ಕಂಥ ಅಭಿಮಾನಿಗಳಿರ್ಬೋದು, ಅವ್ರು ಯಾರಿಗೂ ಕೂಡ ಈ ಬಾರಿ ದರ್ಶನದ ಭಾಗ್ಯ ಸಿಗ್ತಕ್ಕಂಥ ಸಾಧ್ಯತೆ ತೀರಾ ಕಡಿಮೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದರೆ ಸರಿಸುಮಾರಾಗಿ ಬಳ್ಳಾರಿ ಜೈಲಿಗೆ ಬರ್ತಕ್ಕಂಥ 2 ಮಾರ್ಗಗಳಿದೆ. ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಒಂದು ಎಂಡಿಂಗ್ ಪಾಯಿಂಟ್ ಅಂತ ನಾವು ಹೇಳ್ಬೋದಾಗಿದೆ. ಯಾಕಂದರೆ ಒಂದೇ ರಸ್ತೆಯ ಮಾರ್ಗದಲ್ಲಿರ್ತಕ್ಕಂಥ ಬರ್ತಕ್ಕಂಥ ಜನರಿದ್ದಾರೆ. ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿರ್ಬೋದು, ಏನು ಇದು ದುರ್ಗಮ್ಮ ಗುಡಿ ರಸ್ತೆಯ ಮಾರ್ಗ ಏನಿದೆ, ಈ ಮಾರ್ಗದಿಂದ ಬರ್ತಕ್ಕಂಥ ದರ್ಶನ್ ಅವರು ಇದೇ ಮಾರ್ಗದಿಂದ ಬರೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ದುರ್ಗಮ್ಮ ಗುಡಿ ಎಂಟ್ರೆನ್ಸಲ್ಲೇ ಕೂಡ ಬ್ಯಾರಿಕೇಡ್ಗಳನ್ನು ಹಾಕುವ ಮೂಲಕ ಯಾವುದೇ ಕಾರಣಕ್ಕೂ ಏನು ದರ್ಶನ್ ಅವ್ರಿಗೆ ನೋಡೋದಕ್ಕೆ ಬರ್ತಕ್ಕಂಥ ಜನರನ್ನು ಅಲ್ಲಿಯೇ ತಡಿತಕ್ಕಂಥ ಕೆಲಸ ಮಾಡಿದ್ದಾರೆ. ಇದು ಜೈಲಿನ ಮುಖ್ಯ ದ್ವಾರ ಆಗಿದೆ. ಮತ್ತು ಈ ಮುಖ್ಯ ದ್ವಾರದ ಪಕ್ಕದಲ್ಲಿ ಮತ್ತೊಂದು ಉದ್ದವಾದ ರಸ್ತೆ ಇದೆ. ಇದು ಎಕ್ಸಿಟ್ ಪಾಯಿಂಟ್ ಅಂತ ಹೇಳ್ಬೋದು. ಇದು SP ಸರ್ಕಲ್ಗೆ ಹೋಗ್ತಕ್ಕಂಥ ದಾರಿಯಾಗಿದೆ. ಹೀಗಾಗಿ ಆರಂಭ ಮತ್ತು ಅಂತ್ಯ 2 ಕಡೆಗಳಲ್ಲಿ ಕೂಡ ಏನು ರಸ್ತೆಯನ್ನು ಬ್ಯಾರಿಕೇಡ್ ಹಾಕುವ ಮೂಲಕ ಅಭಿಮಾನಿಗಳನ್ನ ಅಲ್ಲೇ ತಡಿತಕ್ಕಂಥ ಹಿನ್ನೆಲೆಯಲ್ಲಿ ಜೈಲಿನ ಮುಂಭಾಗದಲ್ಲಿ ಆಗ್ತಕ್ಕಂಥ ಒಂದು ದೊಡ್ಡ ಹೈಡ್ರಾಮವನ್ನು ಪೊಲೀಸರು ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂದರೆ ನಿನ್ನೆ
ಗುಂಪಾಗಿ 4 ಗುಂಪಾಗಿ ಬಂದು ಜೈಲಿನ ಮುಂಭಾಗದಲ್ಲಿ ಬಂದು ದರ್ಶನ್ ಪರ ಜೈಘೋಷ ಕೂಗೋದಾಗಿರ್ಬೋದು, ಅವರ ಪರ ಮಾತನಾಡೋದಾಗಿದ್ದು ಎಲ್ಲವನ್ನೂ ಕೂಡ ದರ್ಶನ್ ಅಭಿಮಾನಿಗಳು ಮಾಡಿದರು. ಆದರೆ ಇವತ್ತು ಅದು ಯಾವುದಕ್ಕೂ ಕೂಡ ಪೊಲೀಸರು ಅವಕಾಶ ಕೊಟ್ಟಿಲ್ಲ. ಹೀಗಾಗಿ ಇಲ್ಲಿ ಸದ್ಯ ಪೀಸ್ಫುಲ್ ಆಗಿದೆ. ಯಾಕಂದರೆ 9 ಗಂಟೆ ನಂತರ ಒಂದಷ್ಟು ಅಭಿಮಾನಿಗಳು ಬರ್ಬೋದು, ಆದರೆ ಅವರಿಗೆ ಜೈಲಿನವರೆಗೂ ಬರ್ತಕ್ಕಂಥ ಅವಕಾಶಗಳನ್ನು ಪೊಲೀಸರು ಕೊಟ್ಟಿಲ್ಲ. ಆರಂಭದಲ್ಲೇ ಅಂದರೆ ದುರ್ಗಮಗಳು ವೃತ್ತದಲ್ಲೇ ಅವರನ್ನು ತಡಿತಕ್ಕಂಥ ಕೆಲಸವನ್ನು ಮಾಡಲಾಗ್ತದೆ. ಇನ್ನು ಜೈಲಿನ ಒಳಗಡೆ ಯಾರಾದರೂ ದರ್ಶನ್ ಅವರ ಅಭಿಮಾನಿ ಇರ್ಬೋದು ಅಥವಾ ನಟ ಅನ್ನೋಂಥ ಒಂದು ಕಾರಣಕ್ಕೆ ಕ್ಯೂರಿಯಾಸಿಟಿಯಿಂದ ಅವರನ್ನು ನೋಡೋದಕ್ಕೆ ಬರಬಹುದಾಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಈ ಬಾರಿ ಅನ್ನೋದಕ್ಕಿಂತಲೂ ಅವ್ರು ಬರ್ತಕ್ಕಂಥದ್ದು ಮೊದಲನೇ ಬಾರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಸಾಮಾನ್ಯ ಕೈದಿಗಳಿಗೆ ಭೇಟಿಯಾಗ್ತಕ್ಕಂಥ ಸಾಧ್ಯತೆ ತೀರಾ ಕಡಿಮೆ. ಬಳ್ಳಾರಿ ಜೈಲಿನಲ್ಲಿ ಎರಡು ವಿಭಾಗ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ ಅವ್ರಿಗೆ ಬೇರೆ ಬ್ಯಾರಿಕೇಡ್ ಇರ್ತಕ್ಕಂಥ ಪ್ರತ್ಯೇಕವಂತ ಬ್ಯಾರಿಕೇಡ್ ಇರಿಸೋದ್ರಿಂದ ಸಾಮಾನ್ಯ ಕೈದಿಗಳಿಗೂ ಕೂಡ ದರ್ಶನ್ ಅವರ ದರ್ಶನ ಭಾಗ್ಯ ಆಗೋದಿಲ್ಲ ಅಂತ ಮಾತನ್ನು ನಾವಿಲ್ಲಿ ಹೇಳ್ಬೋದಾಗಿದೆ. ಶ್ವೇತಾ, ಎಸ್ ಸರ್, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.